ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು SPH ಡೈರೀಸ್. ಇವತ್ತು ಈ ವಿಡಿಯೋದಲ್ಲಿ ಡಿವಿಡೆಂಡ್ ಅಂದರೆ ಏನು, ಡಿವಿಡೆಂಡ್ನ ಯಾಕೆ ಕೊಡ್ತಾರೆ, ಸ್ಟಾಕ್ನ ಯಾವಾಗ ತಗೊಂಡ್ರೆ ನೀವು ಡಿವಿಡೆಂಡ್ಗೆ ಎಲಿಜಿಬಲ್ ಆಗಿರ್ತೀರಾ, ಡಿವಿಡೆಂಡ್ ಕೊಡೋ ಸಮಯದಲ್ಲಿ ಮಾತ್ರ ಷೇರುಗಳನ್ನು ಖರೀದಿಸಿ ಲಾಭ ಗಳಿಸಬಹುದಾ, ಹೀಗೆ ಡಿವಿಡೆಂಡ್ ಬಗ್ಗೆ ಡೀಟೇಲ್ಸ್ ಅನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಮೊದಲನೇದಾಗಿ ಡಿವಿಡೆಂಡ್ ಅಂದರೆ ಏನು? ಒಂದು ಕಂಪನಿಯು ತಾನು ಗಳಿಸಿದ ಲಾಭದಲ್ಲಿ ಒಂದು ಭಾಗವನ್ನು ಶೇರ್ ಹೋಲ್ಡರ್ಸ್ಗಳಿಗೆ ಹಂಚುವುದನ್ನು ಡಿವಿಡೆಂಡ್ ಅಂತ ಕರಿತೀವಿ. ಇದನ್ನು ಪ್ರತಿ ಷೇರಿನ ಆಧಾರದ ಮೇಲೆ ನೀಡಲಾಗುತ್ತೆ. ಈ ಡಿವಿಡೆಂಡ್ ನೀಡುವುದು ಕಂಪನಿಗೆ ಕಂಪಲ್ಸರಿ ಏನಲ್ಲ, ಆದರೆ ಡಿವಿಡೆಂಡ್ ಕೊಡಬೇಕಾ ಬೇಡವಾ, ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು, ಹಾಗೆ ವರ್ಷಕ್ಕೆ ಎಷ್ಟು ಸಾರಿ ಕೊಡಬೇಕು ಅನ್ನೋದನ್ನು ಆ ಕಂಪನಿ ಡಿಸೈಡ್ ಮಾಡುತ್ತೆ. ಕಂಪನಿಯವರು ಈ ಡಿವಿಡೆಂಡ್ ಹಣವನ್ನು ತನ್ನ ಷೇರುದಾರರಿಗೆ ನೇರವಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಅಥವಾ ಚೆಕ್ ರೂಪದಲ್ಲಿ ನೀಡುತ್ತಾರೆ. ಹಾಗಾಗಿ ಡಿವಿಡೆಂಡ್ ಪಡೆಯಲಿಕ್ಕೆ ಅಷ್ಟೇನೂ ಕಷ್ಟಪಡಬೇಕಾಗಿಲ್ಲ. ಈ ಡಿವಿಡೆಂಡ್ನಲ್ಲಿ ಎರಡು ಟೈಪ್ ಇದೆ, ಒಂದು ಇಂಟೀರಿಯಂ ಡಿವಿಡೆಂಡ್ ಹಾಗೆ ಫೈನಲ್ ಡಿವಿಡೆಂಡ್. ಇಂಟೀರಿಯಂ ಡಿವಿಡೆಂಡ್ ಅಂದರೆ ಫೈನಾನ್ಷಿಯಲ್ ಇಯರ್ನ ಮಧ್ಯಭಾಗದಲ್ಲಿ ಯಾವಾಗಲಾದರೂ ಡಿವಿಡೆಂಡ್ ನೀಡುವುದು. ಫೈನಲ್ ಡಿವಿಡೆಂಡ್ ಅಂದರೆ ಫೈನಾನ್ಷಿಯಲ್ ಇಯರ್ನ ಕೊನೆಯಲ್ಲಿ ಡಿವಿಡೆಂಡ್ ಪೇ ಮಾಡೋದು. ಫೈನಾನ್ಷಿಯಲ್ ಇಯರ್ ಏಪ್ರಿಲ್ 1ರಿಂದ ಪ್ರಾರಂಭವಾಗಿ ಮಾರ್ಚ್ 31ಕ್ಕೆ ಮುಕ್ತಾಯವಾಗುತ್ತೆ. ಕಂಪನಿಯ ಆ್ಯನ್ಯುವಲ್ ಜನರಲ್ ಮೀಟಿಂಗ್ನಲ್ಲಿ ಡಿವಿಡೆಂಡ್ ಕೊಡುವ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ನೆಕ್ಸ್ಟ್, ಈ ಡಿವಿಡೆಂಡ್ಸ್ನಲ್ಲಿ ಇಂಪಾರ್ಟೆಂಟ್ ಆಗಿರೋ ಡೇಟ್ಸ್ಗಳನ್ನು ನೋಡೋಣ. ಮೊದಲನೇದಾಗಿ ಡಿಕ್ಲರೇಷನ್ ಡೇಟ್ ಅಥವಾ ಅನೌನ್ಸ್ಮೆಂಟ್ ಡೇಟ್. ಇದು ಡಿವಿಡೆಂಡ್ ಕೊಡುವುದನ್ನು ಅನೌನ್ಸ್ ಮಾಡುವ ದಿನ ಆಗಿರುತ್ತೆ. ಸಾಮಾನ್ಯವಾಗಿ ಆ್ಯನ್ಯುವಲ್ ಜನರಲ್ ಮೀಟಿಂಗ್ಸ್ನಲ್ಲಿ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡಿವಿಡೆಂಡ್ಸ್ನ ಅನೌನ್ಸ್ ಮಾಡ್ತಾರೆ. ರೆಕಾರ್ಡ್ ಡೇಟ್. ಈ ಡೇಟನ್ನು ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ ಅನೌನ್ಸ್ ಮಾಡ್ತಾರೆ. ಇಲ್ಲಿ ಕಂಪನಿಯ ಲಾಭಾಂಶವನ್ನು ಪಡೆಯಲು ಅರ್ಹರಾಗಿರುವ ಷೇರುದಾರರನ್ನು ಗುರುತಿಸುತ್ತದೆ. ಯಾರ ಡಿಮ್ಯಾಟ್ ಅಕೌಂಟ್ನಲ್ಲಿ ಷೇರುಗಳಿದೆಯೋ ಅವರನ್ನು ಕನ್ಸಿಡರ್ ಮಾಡುತ್ತೆ. ಹಾಗಂತ ನೀವು ರೆಕಾರ್ಡ್ ಡೇಟ್ ದಿನ ಆ ಷೇರುಗಳನ್ನು ಬೈ ಮಾಡಿದರೆ ನೀವು ಡಿವಿಡೆಂಡ್ ಪಡೀಲಿಕ್ಕೆ ಆಗುವುದಿಲ್ಲ. ನೆಕ್ಸ್ಟ್ ಬರುವಂಥದ್ದು ಎಕ್ಸ್ ಡಿವಿಡೆಂಡ್ ಡೇಟ್. ಈ ಡೇಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಎಕ್ಸ್ ಡಿವಿಡೆಂಡ್ ಡೇಟ್ನ ಹಿಂದಿನ ವರ್ಕಿಂಗ್ ಡೇನಲ್ಲಿ ನೀವು ಷೇರುಗಳನ್ನು ಬೈ ಮಾಡಿದರೆ ನೀವು ಡಿವಿಡೆಂಡ್ಗೆ ಎಲಿಜಿಬಲ್ ಆಗಿರ್ತೀರ. ಈ ಎಕ್ಸ್ ಡಿವಿಡೆಂಡ್ ಡೇಟ್ನ ಹಿಂದಿನ ದಿನ ಕೊನೆಯ ದಿನವಾಗಿರುತ್ತೆ. ನೀವು ಎಕ್ಸ್ ಡಿವಿಡೆಂಡ್ ಡೇಟ್ನಲ್ಲಿ ಷೇರುಗಳನ್ನು ಪರ್ಚೇಸ್ ಮಾಡಿದರೆ ಅಥವಾ ಅದರ ನಂತರ ಪರ್ಚೇಸ್ ಮಾಡಿದರೆ ನಿಮಗೆ ಡಿವಿಡೆಂಡ್ ಸಿಗೋದಿಲ್ಲ. ಹಾಗಾಗಿ ಎಕ್ಸ್ ಡಿವಿಡೆಂಡ್ ಡೇಟ್ ಅಂದರೆ ಡಿವಿಡೆಂಡ್ ಎಲಿಜಿಬಲ್ ಇಲ್ಲದೆ ಸ್ಟಾಕ್ ಟ್ರೇಡ್ ಆಗುವ ಮೊದಲ ದಿನವಾಗಿರುತ್ತೆ. ನಾವು ಯಾವುದೇ ಸ್ಟಾಕ್ಸ್ನ ಬೈ ಮಾಡಿದರೂ ಅದು ಕೇವಲ ನಮ್ಮ ಡ್ಯಾಶ್ಬೋರ್ಡ್ನಲ್ಲಿ ತೋರಿಸುತ್ತೆ, ಆದರೆ ಆ ಸ್ಟಾಕ್ ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಆ್ಯಡ್ ಆಗುವುದು 2ರಿಂದ 3 ದಿನ ಆಗುತ್ತೆ, ಯಾಕಂದರೆ T+2 ಸೆಟಲ್ಮೆಂಟ್ ಇರೋದ್ರಿಂದ. ನೆಕ್ಸ್ಟ್, ಡಿವಿಡೆಂಡ್ ಪೇಮೆಂಟ್ ಡೇಟ್. ಸಾಮಾನ್ಯವಾಗಿ ಕಂಪನಿ 30 ದಿನಗಳ ಒಳಗಾಗಿ ತನ್ನ ಷೇರುದಾರರಿಗೆ ಡಿವಿಡೆಂಡ್ ಮೊತ್ತವನ್ನು ಪಾವತಿಸಬೇಕಾಗುತ್ತದೆ. ಈಗ ಆಲ್ಮೋಸ್ಟ್ ಎಲ್ಲರೂ ಆನ್ಲೈನ್ ಟ್ರೇಡಿಂಗ್ ಮಾಡುವುದರಿಂದ ಇನ್ವೆಸ್ಟರ್ಸ್ನ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಷನ್ ಡಿಮ್ಯಾಟ್ ಅಕೌಂಟ್ನಲ್ಲಿ ಇರುತ್ತೆ. ಹಾಗಾಗಿ ಡಿವಿಡೆಂಡ್ ಹಣವನ್ನು ನೇರವಾಗಿ ಹೂಡಿಕೆದಾರರ ಖಾತೆಗೆ ಜಮಾ ಮಾಡುತ್ತಾರೆ. ಸಿಂಪಲ್ ಆಗಿ ಹೇಳೋದಾದರೆ, ನೀವು ಎಕ್ಸ್ ಡಿವಿಡೆಂಡ್ ಡೇಟ್ನ ಹಿಂದಿನ ದಿನ ಸ್ಟಾಕ್ ಬೈ ಮಾಡಿದರೆ ನೀವು ಡಿವಿಡೆಂಡ್ಗೆ ಎಲಿಜಿಬಲ್ ಆಗಿರ್ತೀರಾ. ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದ್ದು ಡಿವಿಡೆಂಡ್ ಅನೌನ್ಸ್ ಮಾಡಿದ ನಂತರ ಸ್ಟಾಕ್ಸ್ನ ಬೆಲೆಯಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ. ನಮಗೆ ಒಂದು ಷೇರಿನ ಮೇಲೆ 10 ರೂಪಾಯಿ ಡಿವಿಡೆಂಡ್ ಸಿಕ್ಕಿದರೆ ಆ ಷೇರಿನ ಬೆಲೆಯಲ್ಲಿ ಸರಿಸುಮಾರು 10 ರೂಪಾಯಿಗಳವರೆಗೆ ಕಡಿಮೆ ಆಗುತ್ತೆ. ಈ ಬೆಲೆ ಎಕ್ಸ್ ಡಿವಿಡೆಂಡ್ ಡೇಟ್ ಅಥವಾ ಅದರ ಹಿಂದಿನ ದಿನ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂದರೆ ಕಂಪನಿಯಿಂದ ಡಿವಿಡೆಂಡ್ ನೀಡೋಕೆ ಕ್ಯಾಶ್ ಔಟ್ಫ್ಲೋ ಆಗುವುದರಿಂದ ಷೇರಿನ ಬೆಲೆ ಕಡಿಮೆ ಆಗುತ್ತೆ. ಉದಾಹರಣೆಗೆ, ಒಂದು ಷೇರಿನ ಬೆಲೆ 200 ರೂಪಾಯಿ ಇದ್ದರೆ ಆ ಕಂಪನಿ 20 ರೂಪಾಯಿ ಡಿವಿಡೆಂಟ್ ಅನೌನ್ಸ್ ಮಾಡಿದರೆ ಡಿವಿಡೆಂಟ್ ನಮಗೆ ಕೈ ಸೇರುವ ಮೊದಲೇ ಆ ಷೇರಿನ ಬೆಲೆಯಲ್ಲಿ ಅಂದಾಜು 20 ರೂಪಾಯಿಗಳವರೆಗೆ ಕಡಿಮೆ ಆಗಬಹುದು. ಆದರೆ ಇಷ್ಟೇ ಕಡಿಮೆ ಆಗುತ್ತೆ ಅಂತ ಹೇಳೋಕೆ ಆಗೋದಿಲ್ಲ. ಆ ದಿನಗಳಲ್ಲಿ ಡಿಮ್ಯಾಂಡ್ ಹಾಗೂ ಸಪ್ಲೈ ಹೇಗೆ ಇದೆಯೋ ಅದಕ್ಕೆ ಅನುಗುಣವಾಗಿ ಆ ಸ್ಟಾಕ್ನ ಬೆಲೆ ನಿರ್ಧಾರ ಆಗುತ್ತೆ. ಒಂದು ಕಂಪನಿಯು ತನ್ನ ಶೇರ್ ಹೋಲ್ಡರ್ಸ್ಗಳನ್ನು ಖುಷಿಪಡಿಸುವುದಕ್ಕಾಗಿ ಡಿವಿಡೆಂಡ್ ನೀಡುತ್ತೆ. ಶೇರ್ ಹೋಲ್ಡರ್ಸ್ಗಳು ಈ ನ್ಯೂಸ್ನ ಬೇರೆಯವರ ಜೊತೆ ಹಂಚಿಕೊಳ್ಳುತ್ತಾರೆ. ಈ ಸ್ಟಾಕ್ ನ್ಯೂಸ್ ಅಲ್ಲಿ ಇರುತ್ತೆ. ಹಾಗಾಗಿ ಇನ್ನಷ್ಟು ಹೊಸ ಇನ್ವೆಸ್ಟರ್ಸ್ಗಳು ಈ ಸ್ಟಾಕ್ನಲ್ಲಿ ಹೂಡಿಕೆ ಮಾಡಲಿಕ್ಕೆ ಮನಸ್ಸು ಮಾಡ್ತಾರೆ. ಹಾಗೆ ರಿಟೇಲ್ ಪಾರ್ಟಿಸಿಫಿಕೇಷನ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಡಿವಿಡೆಂಡ್ಸ್ನಿಂದ ಇನ್ವೆಸ್ಟರ್ಸ್ಗಳಿಗೆ ಏನೆಲ್ಲ ಲಾಭ ಆಗುತ್ತೆ ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಹೆಚ್ಚಿನ ಕಂಪನಿಗಳು ವರ್ಷದಿಂದ ವರ್ಷಕ್ಕೆ ಡಿವಿಡೆಂಡ್ ಹಣವನ್ನು ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ನಮ್ಮ ಗೇನಿಂಗ್ನಲ್ಲಿ ಕೂಡ ಗ್ರೋತ್ ಕಾಣುತ್ತೆ. ನೆಕ್ಸ್ಟ್, ನೀವು ಯಾವುದೇ ಒಂದು ಸ್ಟಾಕ್ಗೆ ಇನ್ವೆಸ್ಟ್ ಮಾಡಿದ್ರೂ ಕೂಡ ರಿಸ್ಕ್ ಇದ್ದೇ ಇರುತ್ತೆ. ಆ ಸ್ಟಾಕ್ನ ಬೆಲೆ ಜಾಸ್ತಿ ಕೂಡ ಆಗ್ಬೋದು, ಹಾಗೆ ಕಡಿಮೆ ಕೂಡ ಆಗ್ಬೋದು. ಹಾಗಾಗಿ ಡಿವಿಡೆಂಡ್ ಪೇಯಿಂಗ್ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಆ ಸ್ಟಾಕ್ಸ್ನ ಬೆಲೆ ಕಡಿಮೆ ಆದರೂ ಡಿವಿಡೆಂಡ್ ಮುಖಾಂತರ ಒಂದು ಪಾರ್ಷಿಯಲ್ ರಿಟರ್ನ್ಸ್ನ ನಿರೀಕ್ಷೆ ಮಾಡ್ಬೋದು. ನೆಕ್ಸ್ಟ್, ನಮ್ಮ ಪೋರ್ಟ್ಫೋಲಿಯೋದ ರಿಸ್ಕ್ ಹಾಗೂ ವೊಲಾಟಿಲಿಟಿನ ಕಮ್ಮಿ ಮಾಡಲಿಕ್ಕೆ ಕೂಡ ಡಿವಿಡೆಂಡ್ಸ್ ಸಹಾಯ ಮಾಡುತ್ತೆ. ನಿಮ್ಮ ಎಲ್ಲ ಇನ್ಕಮ್ಗಳಿಗಿಂತಲೂ ಈ ಡಿವಿಡೆಂಡ್ಗೆ ತುಂಬ ಕಡಿಮೆ ದರದ ಟ್ಯಾಕ್ಸ್ನ ಅಪ್ಲೈ ಮಾಡ್ತಾರೆ. ಹಾಗಾಗಿ ಈ ರಿಟರ್ನ್ಸ್ ಟ್ಯಾಕ್ಸ್ ಸೇವಿಂಗ್ ಆಗಿರುತ್ತೆ. ಇಲ್ಲಿ ನೀವು ಯಾವುದೇ ಸ್ಟಾಕ್ನ ಸೆಲ್ ಮಾಡದೆ ಒಂದು ರಿಟರ್ನ್ನ ಡಿವಿಡೆಂಡ್ ಮುಖಾಂತರ ಪಡೆಯಬಹುದಾಗಿದೆ. ಈ ರೀತಿಯಾಗಿ ಡಿವಿಡೆಂಡ್ನಿಂದ ಹಲವಾರು ಪ್ರಯೋಜನಗಳಿರುತ್ತೆ.
ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.